ಇಂದಿನಿಂದ 3 ದಿನಗಳವರೆಗೆ ದಾಂಡೇಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ವಿದ್ಯುತ್ ವ್ಯತ್ಯಯ. ದಾಂಡೇಲಿ ನಗರದ 11 ಕೆವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ಇಂದು ಮೇ 18ರಿಂದ ಮೇ 20ರವರೆಗೆ ಒಟ್ಟು 3 ದಿನಗಳವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬಗ್ಗೆ ಇಂದು ಸೋಮವಾರ ಬೆಳಗ್ಗೆ 8:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಇಂದು ಮೇ 18ರಂದು ದಾಂಡೇಲಿ ನಗರದ ಅಂಬೇವಾಡಿ, ಗೌಟಾಣ, ಇಡಬ್ಲ್ಯೂಎಸ್, ಕೆಎಚ್ಬಿ, G+2, ಬಸವೇಶ್ವರ ನಗರ, ಆಜಾದ್ ನಗರ, 14ನೇ ಬ್ಲಾಕ್, ಟೌನ್ಶಿಪ್, JN ರಸ್ತೆ, ಬಾಂಬೆ ಚಾಳ, ಸಂಡೇ ಮಾರ್ಕೆಟ್, ಲೆನಿನ್ ರಸ್ತೆ, ಲಿಂಕ್ ರಸ್ತೆ, ಸೋಮಾನಿ ವೃತ್ತ, CMC ಕ್ವಾರ್ಟರ್ಸ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ಪ್ರದೇಶದಲ್ಲಿ ಹಾಗೂ ಮೇ 19ರಂದು ಸಾಯಿನಗರ, ವನಶ್ರೀ ನಗರ, ಗಾಂಧಿನಗರ, ಮಾರುತಿ ನಗರ, TV ಸ್ಟೇಷನ್, ಟೌನ್ಶಿಪ್, DFA ಟೌನ್ಶಿಪ್, 14ನೇ ಬ್ಲಾಕ್, ವಿಜಯನಗರ, ಹಳೆ ನಗರಸಭೆ, ಕೈಗಾರಿಕಾ ಪ್ರದೇಶ ಮತ್ತು ಗಣೇಶ ನಗರದಲ್ಲಿ ಮತ್ತು ಮೇ 20ರಂದು ಗೌಟಾಣ, ನವಗ್ರಾಮ, ಸಾಯಿನಗರ, ರೈಲ್ವೆ ಲೈನ್, ಗಾಂಧಿನಗರ, ಕೊಳಚೆ ಪ್ರದೇಶ, DFA, ಪಟೇಲ್ ನಗರ, ದೇಶಪಾಂಡೆ ನಗರ, ಹಳೆ ದಾಂಡೇಲಿ, ಲಮಾಣಿ ಚಾಳ, ಬೈಲ್ ಪಾರ್ಕ್, ಕೋಗಿಲ್ಬನ, ಕುಳಗಿ ರಸ್ತೆ, IPM ಮತ್ತು ಜನತಾ ಕಾಲೋನಿ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. SSLC ಮರು ಪರೀಕ್ಷೆ ನಡೆಯುವ ದಿನದಂದು ಪರೀಕ್ಷೆ ನಡೆಯುವ ಶಾಲೆಗಳಲ್ಲಿ ನಿರಂತರವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಲಾಗುತ್ತದೆ. ಮೇ 18ರಿಂದ ಮೇ 20ರವರೆಗೆ ಒಟ್ಟು 3 ದಿನಗಳವರೆಗೆ ಆಯಾಯ ಪ್ರದೇಶಗಳಲ್ಲಿ ಬೆಳಗ್ಗೆ 9:30 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ಹೆಸ್ಕಾಂ ಪ್ರಕಟಣೆಯಲ್ಲಿ ವಿನಂತಿಸಿದೆ.